ಎಲ್ಲ ಇದ್ದು ಕೂಡ ಈ ಥರ ಕೊಡಬೇಕು ಅಂದರೆ ಎಲ್ರಿಗೂ ಬೇಜಾರಾಗಿ ಆಗುತ್ತೆ ನೋಡಿ. ಇಲ್ಲೇ ಅರ್ಧ ಗಂಟೆ ಲೇಟ್ ಆಗ್ತಿದೆ ಒಂದೊಂದು ಚೆಕ್ ಪೋಸ್ಟಲ್ಲಿ. ಸೊ ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಎದ್ದು ಬಿಟ್ಟಿದ್ದೀವಿ ಆಗ್ರಾ ಕಡೆ. ನಾನು ಮಲಗಿದ್ದೆ ಇಷ್ಟೊತ್ತು. ಇವಾಗ ನಮ್ಮ ಮಳೆ ಮಲ್ಕೊಂಡಿದ್ದಾನೆ. ಈ ಕಡೆ ಚಳಿ ಎಷ್ಟಿದೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಇದೆ ಇಲ್ಲಿ. ಹಾಗಾಗಿ ಬೆಡ್ಶೀಟ್ ಕೂಡ ಹಾಕ್ಕೊಂಡಿದ್ದೀನಿ. ಒಳಗಡೆ ಜರ್ಕಿನ್, ಹೊರಗಡೆ ಶರ್ಟು ಕೂಡ ಇದ್ರೂ ಹೊರಗಡೆ ಬೆಡ್ಶೀಟ್ ಹಾಕ್ಕೊಂಡಿದ್ದೀನಿ. ಇದೇನು ನೋಡ್ತಿದ್ದೀರಲ್ಲ, ಇದು ಗ್ವಾಲಿಯರ್. ಸೊ ಇವಾಗ ನಾವು ಟೋಲ್ ರೋಡಲ್ಲಿ ಹೋಗ್ತಿಲ್ಲ, ಹಾಗಾಗಿ ಸಿಟಿ ಒಳಗಡೆಯಿಂದನೇ ಹೋಗ್ತಿದ್ದೀವಿ. ಗ್ವಾಲಿಯರ್ ಒಳಗಡೆ ಸಿಟಿ ಎಂಟ್ರೆನ್ಸಿಂದ. ಯಾಕಪ್ಪ ಅಂತಂದರೆ ಟ್ರಾಫಿಕ್ ಏನಿರಲ್ಲ, ಮತ್ತು ಸುಮ್ಮನೆ ಟೋಲ್ ಏನಕ್ಕೆ ಕೊಡೋದು ಅಂತೇಳಿ ಗ್ವಾಲಿಯರ್ ಸಿಟಿ ಒಳಗಡೆಯಿಂದ ಹೋಗ್ತಿದ್ದೀವಿ. ಸ್ವಲ್ಪ ಲೇಟ್ ಆದರೂ ಆಗ್ಬೋದು, ಪರವಾಗಿಲ್ಲ. ಗ್ವಾಲಿಯರ್ ಕೇಳೇ ಇರ್ತೀರ ನೀವೆಲ್ಲ. ಸೊ ಇವಾಗ ಆಲ್ಮೋಸ್ಟ್ ನಾವು ಹತ್ತತ್ರ MP ಮತ್ತು ರಾಜಸ್ಥಾನ್ ಬಾರ್ಡ್ರ್ ಹತ್ರ ಇದ್ದೀವಿ. ಆ್ಯಕ್ಚುಲಿ ನಾವು ಹೇಳ್ಬೇಕಂದ್ರೆ ರಾಜಸ್ಥಾನ್ TP ತೆಗ್ಸಿಲ್ಲ. ಅದು ಒಂದು 10-15 ಕಿಲೋಮೀಟ್ರ್ ಇದೆ. ಪಾಸ್ ಆಗ್ಬಿಡೋಣ ಅಂತ ಅಂದ್ಕೊಂಡು ತೆಗ್ಸಿಲ್ಲ. ಅದು ಬೇರೆ ತಿಂಗಳು ತೊಗೋಬೇಕಂತೆ, ವಾರದ್ದು ದಿನದ್ದೆಲ್ಲ ಬರಲ್ಲ ಅಂತೆ. 600 ರೂಪಾಯಿ ಅಂತ ಮೊದಲೇ ಬೇಜಾನ್ ದುಡ್ಡು ಖರ್ಚಾಗ್ಬಿಟ್ಟಿದ್ದಾವೆ. ಸೊ ಹಾಗಾಗಿ ತೆಗ್ಸಿಲ್ಲ. ನೋಡೋಣ, ಯಾವುದೋ ಒಂದು ಧೈರ್ಯದ ಮೇಲೆ ಹೋಗ್ತಿದ್ದೀವಿ. ಏನಾಗುತ್ತೆ ನೋಡ್ಕೊಳ್ಳೋಣ ಅಂತೇಳಿ. ಬನ್ನಿ, ಏನಾದರೂ ಆದರೆ ತೋರಿಸ್ತೀನಿ ನಿಮಗೆ. ಮುಂದೆ ಇದೆಯಲ್ಲ, ಆ ಗಾಡಿಯವನಿಗೆ ಕೇಳಿದೆ, ಮುಂದ್ಗಡೆ ಚೆಕ್ಕಿಂಗ್ ನಡೆಯುತ್ತಂತೆ. ಸೊ ಹಾಗಾಗಿ ನಾವು ಸೈಡಿಗೆ ಎಳ್ಕೊಂಡ್ಬಿಟ್ಟಿದ್ದೀವಿ. TP ಮಾಡಿಸ್ತಿದ್ದೀನಿ ಇವಾಗ. ಫೋನ್ ಮಾಡಿದ್ದೆ, ಪೇಮೆಂಟ್ ಕೂಡ ಮಾಡಿದ್ದೀನಿ. TP ಹಾಕ್ತಾರೆ ಇವಾಗ. ಕೆಲವೊಬ್ಬರಿಗೆ TP ಅಂದರೆ ಏನಂತ ಗೊತ್ತಿಲ್ಲ. TP ಅಂದರೆ ಟೆಂಪರರಿ ಪರ್ಮಿಟ್ ಅಂತೇಳಿ. ಇವಾಗ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಹೋಗ್ತಿದೆ ಅಂದರೆ TP ಮಾತ್ರ ಕಂಪಲ್ಸರಿ ಆಗಿರುತ್ತೆ. ಕೆಲವೊಂದು ಗಾಡಿಗಳಿಗೆ ಕೆಲವೊಂದು ರೇಟ್, ಒಂದೊಂದು ಗಾಡಿಗಳಿಗೆ ಒಂದೊಂದು ಥರ ರೇಟ್ ಇರುತ್ತೆ ಅದು. ಇವಾಗ ನಮಗೆ ರಾಜಸ್ಥಾನಿಗೆ ಬಂದು ಒಂದು 10-15 ಕಿಲೋಮೀಟ್ರ್ ಅಷ್ಟೇ ನಾವು ಹೋಗೋದು. ತಿಂಗಳು TP, ವಾರ TPನೂ ಇಲ್ಲ. ಅದಕ್ಕೆ 600 ರೂಪಾಯಿ. ಅವರೇ ಫೋನ್ ಮಾಡ್ತಿದ್ದಾರೆ ಇವಾಗ. ಹಲೋ, ಹಾಂ ಹೇಳಿ. 700 ರೂಪಾಯಿನಾ? ಹಾಂ, ಹಾಕ್ತೀನಿ ಮಾಡೋಣ. ನೆನ್ನೆ ನೀವು 600 ಅಂದಿದ್ರಲ್ಲ, ಅದಕ್ಕೆ 600 ಹಾಕಿದ್ದು ನಾನು. ಹಾಂ ಸರಿ, ಹಾಕ್ತೀನಿ. ₹700 ಅಂತ ಇವಾಗ. ಏನು ಮಾಡೋದು, ಬಂದಮೇಲೆಲ್ಲ ಅನುಭವಿಸ್ಬೇಕಷ್ಟೆ. ಅವರಿಗೆ ಅಲ್ಲಿ 2,000 ಕೊಡು, 10,000 ಕೊಡು, 5,000 ಕೊಡು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅದ್ರ ಬದಲು ನಮ್ಮ ಹತ್ರ ಒಂದು ಲೀಗಲ್ ಡಾಕ್ಯುಮೆಂಟ್ ಇದ್ದರೆ ಸುಮ್ಮನೆ ಇರ್ತಾರೆ ಅವರು. ಫೈನಲಿ TP ಎಲ್ಲ ಬಂದಾಯಿತು. ಇವಾಗ ಬಿಟ್ಟಿದ್ದೀವಿ. ಇನ್ನೇನು ಹೊರಡೋದೆ ಅಲ್ಲಿಂದ. ಇವಾಗ ಬಿಟ್ಟಿದ್ದೀವಿ ಆ ಕಡೆ ಇನ್ನೇನು. ಸೊ ಬನ್ನಿ, ಮುಂದೋಗಿ ಸಿಗೋಣ. ಎಲ್ಲರೂ ಚೆಕ್ ಪೋಸ್ಟ್ ಹತ್ರ ಸ್ಟಾಪ್ ಮಾಡಿದರೆ ಅಲ್ಲಿ ವಿಡಿಯೋ ಮಾಡ್ತೀನಿ. ಇವಾಗ ರಾಜಸ್ಥಾನ ಬಾರ್ಡ್ರಲ್ಲಿದ್ದೀವಿ. TP ಇದ್ದರೂ ಕೂಡ 200 ರೂಪಾಯಿ ಕೊಡು ಅಂತ ಕುತ್ಕೊಂಡಿದ್ದಾನೆ. ನಾನು 50 ಕೊಡ್ತೀನಿ ಅಂತ ಕೇಳ್ತಿಲ್ಲ. ಸೊ ಇವಾಗ 100 ರೂಪಾಯಿ ನೋಡಿ, ಇದು ಅಂಗಡಿಯವರಿಗೆ 100 ರೂಪಾಯಿ ಕ್ಯಾಶ್ ಇಸ್ಕೊಂಡು 10 ರೂಪಾಯಿ ಅವ್ರ ಕಮಿಷನ್ನು. 100 ರೂಪಾಯಿ ಕ್ಯಾಶ್ ಕೊಟ್ಟಿದ್ದಕ್ಕೆ ಕಮಿಷನ್ನು. ಇದೇ ಕಾರಣಕ್ಕೆ ಯಾರು ಔಟ್ ಆಫ್ ಸ್ಟೇಟವ್ರು ಜಾಸ್ತಿ ಬರೋಲ್ಲ. ರೋಡ್ ಖರ್ಚು ಒಂದು 1000 ರೂಪಾಯಿ ಹತ್ರ ಬಂದುಬಿಟ್ಟಿದೆ ನಮಗೆ. ಎಲ್ಲ ಇದ್ದು ಕೂಡ ಈ ಥರ ಕೊಡಬೇಕು ಅಂದರೆ ಎಲ್ರಿಗೂ ಬೇಜಾರಾಗಿ ಆಗುತ್ತೆ ನೋಡಿ. ಇಲ್ಲೇ ಅರ್ಧ ಗಂಟೆ ಲೇಟ್ ಆಗ್ತಿದೆ ಒಂದೊಂದು ಚೆಕ್ ಪೋಸ್ಟಲ್ಲಿ. ಇನ್ನು TP ಇಲ್ದಂಗೆ ಬಂದುಬಿಟ್ಟಿದೆ ಅಂದರೂ ಇವತ್ತು ಪಕ್ಕ ನಾವು ಬಲಿ. ಇವತ್ತು ಹೆಂಗೋ 600 ರೂಪಾಯಿ TP ಹಾಕ್ಸ್ಕೊಂಡು 700 ರೂಪಾಯಿ TP ಹಾಕ್ಸ್ಕೊಂಡಿದ್ದು ಒಳ್ಳೇದಾಯಿತು. ಇಲ್ಲಾಂದರೆ ಇನ್ನೊಂದು ಮಕ್ಕಳ ಹತ್ರ ಯಾವನ್ ಅನ್ಸ್ಕೊತಿದ್ದ. ಅವ್ರು ಯಾರೂ ಅಲ್ವೇ ಅಲ್ಲ. ಆ್ಯಕ್ಚುಲಿ ಸುಮ್ಮನೆ ಇಲ್ಲೇ ಲೋಕಲ್ ಅವರು ಭಿಕ್ಷೆ ಬಿಡ್ತಾರೆ ಇಲ್ಲಿ ನನ್ನ ಮಕ್ಕಳು. ಅವ್ನು ಜೋರಾಗಿ ಹೇಳ್ತಾನೆ, 100 ರೂಪಾಯಿ ಇಸ್ಕೊಳ್ಳೋದವ್ರು ಅಂತೇಳಿ. 50 ರೂಪಾಯಿ ಏನು ಕೊಡ್ತೀಯಾ, 100 ರೂಪಾಯಿ ಅಂತ ಅವ್ರು ಮಾಡ್ತಾರೆ. 200 ರೂಪಾಯಿ ಕೊಡು. ನಾನು ಹೇಳ್ತಿದ್ದೀನಿ MP ಇವಾಗಿನ 50 ರೂಪಾಯಿ ಕೊಟ್ಟು ಬಂದಿದ್ದೀನಿ ಅಂತೇಳಿ. ಅದು MP, ಇದು ರಾಜಸ್ಥಾನ್, ಇದು ನಮ್ಮ ಸರ್ಕಾರ ಇದು ಅಂತೇಳಿ. ನನ್ನ ಮಕ್ಕಳು ಎಲ್ಲ ಲೀಗಲ್ಲಾಗೆ ಮಾಡ್ತಿದ್ದಾರೆ. ನಾವು ಏನು ಮಾಡೋಕ್ಕೆ ಬರೋಲ್ಲ ಅದನ್ನು. ಅದು ಯಾರ್ಯಾರಿಗೆ ಹೋಗ್ಬೇಕು ದುಡ್ಡು ಕರೆಕ್ಟಾಗಿ ಹೋಗ್ತಿರ್ದೆ. ಇವರು ಅದ್ರಲ್ಲಿ ಹೊಡಿತಿರ್ತಾರೆ. ಇಲ್ಲಿ ಸೆಂಟ್ರಲ್ ಸಾಯ್ತಿರೋರು ನಾವು. ಮತ್ತೆ ಅವ್ನು 100 ರೂಪಾಯಿ ಕ್ಯಾಶ್ ಕೊಟ್ಟನಲ್ಲ,
ಅವನಿಗೆ 10 ರೂಪಾಯಿ ಕಮಿಷನ್ನು. ತಾತನ್ಗೆ ಹ್ಞೂ. ಓಹೋ. ಅವನು ಅದಕ್ಕೆ ನಾನು ಅಲ್ಲಿಂದ ಬರ್ಬೇಕಾದ್ರೆ ಇನ್ನೊಬ್ಬನ ಕೇಳ್ದ ಗೊತ್ತಾ ನನಗೆ, ಎಷ್ಟು ಬೇಕಂತೇಳಿ ಕೇಳ್ದ ಒಬ್ಬನು. ನಾನು ಇದೇನಕ್ಕೆ ಹಿಂಗೆ ಕೇಳ್ತಾನೆ ಅಂತ ಅನ್ಕೊಂಡೆ. ಅವನೊಂದು 500,000 ಆಗಿದ್ರೆ ಕ್ಯಾಶ್ ಅವನಿಗೆ ಕಮಿಷನ್ ಜಾಸ್ತಿ ಆಗುತ್ತಲ್ಲ, ಅದಕ್ಕೆ ಕೊಡೋಣ ಅನ್ಕೊಂಡಿದ್ದೇನೆ ಅವನು. ಆಮೇಲೆ 100 ರೂಪಾಯಿ ಅಂದಿದ್ದಕ್ಕೆ ಹೋಗೋ ಅಂಕಲ್ ಹತ್ರ ಅಂತ ಹೇಳಿ ಆ ಅಂಕಲ್ ಹತ್ರ ಕಳಿಸ್ತಾವ. ಎಂತೆಂಥ ಜನರು ಇರ್ತಾರೆ ಔಟ್ ಆಫ್ ಸ್ಟೇಟಲ್ಲಿ. ನಮ್ಮ ಸ್ಟೇಟಲ್ಲಿ ಆ ಥರ ಏನೇ ಮಾಡೋದೇ ಇಲ್ಲ. ಪೊಲೀಸ್ ಹತ್ರ ಹೋಗ್ತಾರ, ಕೊಡ್ತಿರ್ತಾರೆ, ಬರ್ತಿರ್ತಾರೆ. ಇಲ್ಲಾಂದ್ರೆ ಅವ್ರು ಈ ಥರ ಮೇನ್ ರೋಡಲ್ಲಿ ಬೇರೆ ಬ್ಯಾರಿಕೇಡ್ ಎಲ್ಲ ಹಾಕಲ್ಲ. ಅವರು ಏನಿದ್ರು ಸೈಡಿಗೆ ನಿಂತಿರ್ತಾರೆ. ಅವರು ಗೊತ್ತಿರುತ್ತೆ, ರೆಗ್ಯುಲರ್ ಹೋಗಿ ಕೊಟ್ಟು ಹೋಗ್ತಿರ್ತಾರೆ. ಕೆಲವ್ರು ಕೊಡಲಿಲ್ಲ ಅಂದ್ರೆ ಹೋಗ್ತಿರ್ತಾರೆ. ಅಕಸ್ಮಾತ್ ಅವ್ರದ್ದೇನಾದ್ರು ಓವರ್ಲೋಡ್ ಏನಾದರೂ ಇತ್ತಪ್ಪ ಅಂತ ಅಂದರೆ ಇವರೇ ಫಾಲೋ ಮಾಡಿ ಹಿಡಿತಾರೆ. ಆಮೇಲೆ ಅವರಿಗೆ ನಾವು ಚೆಕ್ ಪೋಸ್ಟಲ್ಲಿ ಏನಾದರೂ ಗಾಡಿ ನಿಲ್ಲಿಸಿಲ್ಲ ಅನ್ಕೋ, ಅಲ್ಲಿ ಇದ್ದಿದ್ದು ಗಾಡಿ ಹಿಂದಿಂದೇನೆ ಬರುತ್ತೆ. ಅಲ್ಲಿ MP ಹತ್ರ ನಾವು MP ಎಗರ್ಸ್ಕೊಂಡ್ ಬಂದಾಗ ಹೆಂಗ್ ಬಂದ ನೋಡು, ಗಾಡಿ ಫಾಲೋ ಮಾಡ್ಕೊಂಡ್ ನಾವು ಗಾಡಿ ಮೂವ್ ಮಾಡಿದ್ವಿ ಮಾಮ್, ಅದಕ್ಕಿಂತ ಮುಂದೆ ಬಂದ ಫುಲ್ ಸ್ಪೀಡಲ್ಲಿ ಬಂದೇ ಬಿಟ್ಟು ಒಂದೇ ಸತಿಗೆ. ಮತ್ತು ಆಮೇಲೆ ಏನಕ್ಕೆ ಬೇಕು ಸುಮ್ಮನೆ ಅಂತೇಳಿ ನಾನೇ ಸೈಡಿಗೆ ಹೇಳ್ದೆ. ಅದೇ ಥರ ಎಲ್ಲಿ ಹೆಂಗೆ ಕಾಯ್ಕೊಂಡಿದ್ರು ನೋಡಿದೆ, 4-5 ಬೈಕ್ಗಳು ಇಟ್ಟವ್ರೆ ಇಲ್ಲಿ, ಜನರು ರೆಡಿಯಾಗ್ಯವ್ರೆ. ಇವಾಗ ನಾನು ನಿಲ್ಸಿಲ್ಲ ಅಂತೀರ, ಆಗಲೇ ಒಬ್ಬನ ಗಾಡಿ ಹತ್ರ ರೆಡಿಯಾಗಿದ್ದ, ಅವನೇ ಬರ್ತಿದ್ದ ಪಕ್ಕ. ಹೆಂಗಿದೆ ರೋಡು, ಫುಲ್ಲು ಫಾಗಿ. ಇನ್ನು ಎಷ್ಟು ದೂರ ಇದೆ? ರಾಜಸ್ಥಾನಲ್ಲಿ ಇದ್ದೀವಿ ಇವಾಗ ನಾವು. ಆಗ್ರಾ 52 ಕಿಲೋಮೀಟ್ರ್ ಇದೆ. ರೋಡ್ ಅಂದ್ರೆ ಏನು ಕಾಣ್ತಿಲ್ಲ ಅಂದ್ಕೊಳ್ಳಿ. ನನ್ನಂತ ಮಾವನ್ ಪಡಿಬೇಕಂದ್ರೆ ನೀವು ಅದೃಷ್ಟ ಮಾಡಿರ್ಬೇಕು. ಹೌದೌದು, ತುಂಬಾ ಅದೃಷ್ಟ ಮಾಡಿರ್ಬೇಕಣ್ಣ. ನಿನ್ನಂತ ಪಡಿಬೇಕಂತ ತಪಸ್ಸೆ ಮಾಡ್ಬೇಕನ್ಸುತ್ತೆ. ಹೌದು, ಹೋಗ್ತಿದೀವಿ ತಾನೆ. ಇಷ್ಟೊತ್ತೆ ಆಗಲೇ ನಾವು ತಾಜ್ ಮಹಲ್ ಹತ್ರ ಇರ್ಬೇಕಿತ್ತು. ಅಲ್ಲಿ ಗುಡಿ ರೋಡ್ ಸರಿ ಇಲ್ಲ. ಹೋಗ್ತಾ ಇದ್ದೀರಾ ನೀವು? ಆಗ್ಲೇ ಇಲ್ಲೇ ಸನ್ರೈಸ್ ಆಗ್ಬಿಟ್ಟಿದೆ. ಎಗರ್ಸಿದ್ದಿದ್ರೆ ಮಾತ್ರ ಮಸ್ತಾಗಿರೋದಿಲ್ಲಿ. ನೋಡಿ ಇಲ್ಲೇ ಸನ್ರೈಸ್ ಆಗ್ಬಿಟ್ಟಿದೆ. ಇನ್ನು ನಾವಿಲ್ಲಿಂದ ಹೋಗಿ ಎಷ್ಟು ಅರ್ಧ ಗಂಟೆನಾ? 13 ಮಿನಿಟ್ಸ್, 13 ಕಿಲೋಮೀಟರ್. ಇನ್ನು ಅರ್ಧ ಗಂಟೆ. ಮತ್ತೆ ಅಲ್ಲಿ ಪಾರ್ಕಿಂಗ್ ಇಲ್ವಂತೆ. ಅರ್ಧ ಕಿಲೋಮೀಟ್ರು ಎಲ್ಲಾದರೂ ಹಿಂದೆ ಮುಂದೆ ಹಾಕ್ಬೇಕಂತೆ. ಆ ಪಾರ್ಕಿಂಗ್ ಎಷ್ಟಾಯ್ತು ಏನೋ ಗೊತ್ತಿಲ್ಲ. ಅಲ್ಲಿಂದ ಅಲ್ಲಿಗೆ ಹೋಗಿ ಏನು ಮಾಡಬೇಕು ಗೊತ್ತಿಲ್ಲ ಏನೋ. ಏನಲ್ಲಿ ಆಗ್ರಾ ರೀಚ್ ಆಗಿದ್ದಾಯ್ತು. ನೋಡಿ ಆಗ್ರಾ ಈ ಥರ ಇದೆ. ಇದೇ ಥರ ನೀವು ನೋಡ್ತಿದ್ದೀರಲ್ಲ, ಆ ಥರ ಇದೆ ಆಗ್ರಾ ಅಷ್ಟೇ, ಇನ್ನೇನು ಸ್ಪೆಷಲ್ ಇಲ್ಲ. ಏನು ತಾಜ್ ಮಹಲ್ ಒಂದಿದೆ ಅಷ್ಟೇ, ಅದರಿಂದ ಆಗ್ರಾ ಅಂತ ಫೇಮಸ್. ರೋಡ್ ಮಾತ್ರ ಎಕ್ಸ್ಪ್ರೆಸ್ ವೇ, ನೀವು 100ರಲ್ಲಿ ಹೋದ್ರೂ ಏನಾಗಲ್ಲ, ಆ ಥರ ಇದೆ.